ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಜೆಡಿಎಸ್ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ರಣತಂತ್ರ ಹೆಣಿತಾ ಇದೆ. ಶತಾಯಗತಾಯ ಹಾಸನ ಕ್ಷೇತ್ರ ಗೆಲ್ಲೋದಕ್ಕೆ ಕಾಂಗ್ರೆಸ್ ಹರಸಾಹಸ ಪಡ್ತಾ ಇದೆ. ಇಡೀ ದಿನ ಹಾಸನದಲ್ಲೇ ಪ್ರಚಾರ ನಡೆಸಿರೋರಿದ್ದಾರೆ ಸಿಎಂ ಮತ್ತು ಡಿಸಿಎಂ. ಪ್ರಶಾಂತ್, ಸಿಎಂ ಮತ್ತು ಡಿಸಿಎಂ ಇಡೀ ದಿನ ಪ್ರಚಾರ ಮಾಡೋರಿದ್ದಾರೆ ಹಾಸನದಲ್ಲಿ. ಶತಾಯಗತಾಯ ಈ ಸಲ ಕ್ಷೇತ್ರ ವಶಪಡಿಸ್ಕೊಳ್ಬೇಕು ಅಂತ ನೋಡಿ. ಪುಟ್ಟಸ್ವಾಮಿ ಗೌಡರ 90ರ ದಶಕದ ವಿರೋಧದ ನಂತರ ಹಾಸನ ಪೂರ್ತಿ ದೇವೇಗೌಡರ ವಶವಾಯಿತು. ಹೌದು. ಅದಾದಮೇಲೆ ಅವ್ರಿಗೆ ಚಾಲೆಂಜ್ ಮಾಡತಕ್ಕಂಥ ಪ್ರಯತ್ನವನ್ನು ಯಾರೂ ಮಾಡಿಲ್ಲ. ಸ್ವಲ್ಪ ಮಟ್ಟಿಗೆ ಪ್ರೀತಮ್ ಗೌಡ ಹಾಸನದಲ್ಲಿ ಒಂದು ಬಾರಿ ಗೆದ್ದರು, ಬಟ್ ಓವರ್ ಆಲ್ ಅವರ ಕೋಟೆಯನ್ನು ಕಸಿದುಕೊಳ್ಳುವ ಚಾಲೆಂಜನ್ನು ಯಾರೂ ಮಾಡಲಿಲ್ಲ. ಈ ಬಾರಿ ಈಗ ಪುಟ್ಟಸ್ವಾಮಿ ಗೌಡರ ಮೊಮ್ಮಗ ಅಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಕ್ಯಾಂಡಿಡೇಟ್, ದೇವೇಗೌಡರ ಮೊಮ್ಮಗನ ವಿರುದ್ಧ ಶ್ರೇಯಸ್ ಪಟೇಲ್ ಕ್ಯಾಂಡಿಡೇಟು. ಸಿದ್ದರಾಮಯ್ಯ ದೇವೇಗೌಡರ ಅತ್ಯಂತ ರಾಜಕೀಯ ಶತ್ರು ಅಂತ ಇವತ್ತು ಯಾರನ್ನಾದರೂ ಕರಿಬೋದಾಗಿದ್ದರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಬ್ಬರೂ ಕೂಡ ಒಟ್ಟಿಗೆ ಹಾಸನದಲ್ಲಿ ಹೋಗಿ ರೋಡ್ ಶೋನ ಕ್ಯಾಂಪೇನನ್ನು ನಡೆಸ್ತಾ ಇರತಕ್ಕಂಥದ್ದು ಒಂದು ರೀತಿ ದೇವೇಗೌಡರ ಕೋಟೆಯನ್ನು ಒಡೆಯುವ ಪ್ರಯತ್ನವನ್ನು ಶ್ರೇಯಸ್ ಪಟೇಲ್ ಮೂಲಕ ಮಾಡೋದನ್ನು ಮಾಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ? ದೇವೇಗೌಡರು ಅಷ್ಟೇ ಪ್ರಮಾಣದಲ್ಲಿ ಅಲ್ಲಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. BJP ಮತ್ತು JDS ಮೈತ್ರಿ ಆಗಿದೆ, ಆದರೂ BJPಯ ಪೂರ್ತಿ ಸಹಕಾರ ಇನ್ನುವರೆಗೂ ಸಿಗ್ತಾ ಇಲ್ಲ. ನ್ಯಾಚುರಲಿ ನಿಶ್ಚಿತವಾಗಿ ಒಂದು ಟಫ್ ಕಾಂಟೆಸ್ಟ್ ಇನ್ ಹಾಸನ. ಎಸ್, ನೋಡೋಣ ಏನಾಗುತ್ತೆ ಅಂತ. ಇದೇ ಸುದ್ದಿಯೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ಮುಗಿಸೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿ. ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.